ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ IVF ರಿಸಲ್ಟ್ಸ್ ಇನ್ ಟ್ವಿನ್ಸ್ ಆಲ್ವೇಸ್. ಅಂದರೆ ಯಾವಾಗ್ಲೂ IVF ಮಾಡಿಸ್ಕೊಂಡವ್ರಿಗೆ ಟ್ವಿನ್ಸೇ ಯಾಕಾಗುತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಸೊ ಇದರಲ್ಲಿ ಎರಡು ಪಾರ್ಟ್ ಇದೆ. ಒಂದು ಆಲ್ವೇಸ್ ಆಗುತ್ತಾ ಆ್ಯಂಡ್ ಯಾಕಾಗುತ್ತೆ ಅನ್ನೋದು. ಓಕೆ, ಸೊ ಆಲ್ವೇಸ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಎಲ್ಲ IVF ರಿಸಲ್ಟ್ಸಲ್ಲೂ ಟ್ವಿನ್ಸ್ ಆಗೋದಿಲ್ಲ. ಎಲ್ಲರೂ ಯಾರೆಲ್ಲ IVF ಮಾಡಿಸ್ಕೊತಾರೆ ಎಲ್ಲರಿಗೂ ಟ್ವಿನ್ಸ್ ಆಗುತ್ತಾ ಅಂತ ಕೇಳಿದರೆ ಇಲ್ಲ. ಆದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜು IVF ಯಾರ್ಯಾರು IVF ಮಾಡಿಸ್ಕೊಂಡವರಲ್ಲಿ ಮ್ಯಾಕ್ಸಿಮಮ್ ಜನಗಳಿಗೆ ಟ್ವಿನ್ಸ್ ಆಗಿರುತ್ತೆ. ಓಕೆ, ಆ್ಯಂಡ್ ನ್ಯಾಚುರಲ್ ಕನ್ಸೆಪ್ಷನ್ನಲ್ಲಿ ಟ್ವಿನ್ಸ್ ಆಗೋದು ಕಮ್ಮಿ ಕಂಪೇರಿಟಿವ್ಲಿ. 1% ಅಷ್ಟು ಜನಗಳಿಗೆ ಮಾತ್ರ ನ್ಯಾಚುರಲ್ ಕನ್ಸೆಪ್ಷನಿಂದ ಟ್ವಿನ್ಸ್ ಆಗುತ್ತೆ. ಓಕೆ, ಟ್ರಿಪ್ಲೆಟ್ಸ್ ಆಗುತ್ತೆ. ಆದರೆ ಕಂಪ್ಯಾರಿಟಿವ್ಲಿ IVF ಮಾಡಿಸ್ಕೊಂಡವರಲ್ಲಿ ಟ್ವಿನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಗಂಡು ಹೆಣ್ಣು ಅಥವಾ ಗಂಡು ಗಂಡು ಅಥವಾ ಹೆಣ್ಣು ಹೆಣ್ಣು ಆಗಬಹುದು. ಓಕೆ, ಟ್ವಿನ್ಸ್ ಎರಡು ಮಕ್ಕಳು ಒಂದೇ ಸತಿಗೆ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಜಾಸ್ತಿ ರಿಸಲ್ಟ್ಸ್ ನಾವು ನೋಡಿರೋ ಅಂತಹ ಸುಮಾರಷ್ಟು ಟ್ವಿನ್ಸ್ ಮಕ್ಕಳು ಯಾರೆಲ್ಲ IVF ಮಾಡಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಟ್ವಿನ್ಸ್ ಮಕ್ಕಳೇ ಆಗಿರೋದು ಸುಮಾರಷ್ಟು ಜನಕ್ಕೆ. ಆದರೆ ಇಟ್ ಡಸಂಟ್ ಮೀನ್ ದ್ಯಾಟ್ ಎಲ್ಲಾರ್ಗು ಟ್ವಿನ್ಸೇ ಆಗುತ್ತೆ ಅಂತ ಅಲ್ಲ. ಆ್ಯಂಡ್ ಯಾಕೆ ಹೀಗಾಗತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಯಾಕೆ ಹೀಗಾಗುತ್ತೆ ಅಂತಂದರೆ ಎರಡು ಮೇನ್ ರೀಸನ್ನು. ಒಂದು, IVF ಮಾಡಿಸ್ಕೊತಾ ಇದ್ದೀರಾ ಅಂತಂತಂದರೆ ಎಲ್ಲನೂ ಟ್ರೈ ಮಾಡಿ ಯಾವುದೂ ಆಗ್ತಾ ಇಲ್ಲ, ಓಕೆ ದಿಸ್ ಇಸ್ ಲಾಸ್ಟ್ ಆಪ್ಷನ್, ಲಾಸ್ಟ್ ಹೋಪ್ ಅಂತ ಹೋಗಿರ್ತೀರ IVFಗೆ. ಓಕೆ, ಸೊ ಅಂಥ ಟೈಮಲ್ಲಿ ನಿಮಗೆ ಒಂದೇ ಸತಿಗೆ 2 ಮಗು ಆಗೋ ಅಂತಹ ಸಾಧ್ಯತೆ ಇದೆ ಅಂತ ಡಾಕ್ಟರ್ಸ್ ಹೇಳಿದವಾಗ ನೀವೇನಂತ ಹೇಳ್ತೀರಾ? ಇಟ್ಸ್ ಡಬಲ್ ಧಮಾಕ ಅಲ್ವಾ? ಸೋನೆಪೆ ಸುಹಾಗ ಅಂತಾರಲ್ಲ ಹಾಗೆ ಆಯಿತಾ. ಒಂದು ಮಗು ಬದಲು ನಿಮಗೆ 2 ಮಗು ಸಿಗುತ್ತೆ ಅಂತಂತಂದರೆ ದಟ್ಸ್ ಆಬ್ವಿಯಸ್, ಇಸ್ ಫೈನ್ ಅಂತಂತಾನೆ ಎಲ್ಲ ಪೇರೆಂಟ್ಸೂ ಒಪ್ಪಿಗೆ ಕೊಡ್ತಾರೆ. ಒಂದು. ಓಕೆ, ಇನ್ನೊಂದೇನು ಅಂತಂತಂದರೆ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ, ಚಾನ್ಸಸ್ ಆಫ್ ಹ್ಯಾವಿಂಗ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಅಂತಂತಂದರೆ ಸಕ್ಸಸ್ ರೇಟ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಂಬ್ರಿಯೋ ಫಾರ್ಮ್ ಆದಮೇಲೆ ಬರೀ ಒಂದು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಒಂದು ಎಂಬ್ರಿಯೋ ಬದಲು ಇದ್ದಿದ್ದರಲ್ಲಿ ಎಷ್ಟು ಎಂಬ್ರಿಯೋಸು ಫಾರ್ಮ್ ಆಗಿರುತ್ತೆ ಅದರಲ್ಲಿ ದ ಬೆಸ್ಟ್ ಎಂಬ್ರಿಯೋಸ್ನ ಸೆಲೆಕ್ಟ್ ಮಾಡಿ 2 ಅಥವಾ 3 ಎಂಬ್ರಿಯೋಸ್ನ ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ಆ 3ರಲ್ಲಿ ಯಾವುದಾದ್ರೂ 2 ಎಂಬ್ರಿಯೋ ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂತಂದರೆ ನಿಮಗೆ ಟ್ವಿನ್ಸ್ ಮಕ್ಕಳು ಹುಟ್ಟುತ್ತಾರೆ. ಓಕೆ, ಸೊ 3 ಟ್ರಾನ್ಸ್ಫರ್ ಮಾಡೋದು, ಮ್ಯಾಕ್ಸಿಮಮ್ 3-4 ಟ್ರಾನ್ಸ್ಫರ್ ಮಾಡಿರೋದನ್ನು ಸ್ಟೋರೀಸ್ನ ಕೇಳಿದ್ದೀನಿ ಎಂಬ್ರಿಯೋಸ್ನ. ಬಟ್ ಎಲ್ಲರಿಗೂ ಇದರಲ್ಲಿ ಇನ್ನೊಂದು ಏನು ಅಂತಂತಂದರೆ ಎಲ್ಲರಿಗೂ 3 ಎಂಬ್ರಿಯೋಸು, ಎಲ್ಲರಿಗೂ 4 ಎಂಬ್ರಿಯೋಸು, ಎಲ್ಲರಿಗೂ 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದಿಲ್ಲ ಯೂಶ್ವಲಿ. ಓಕೆ, ಯಾಕೆ ಅಂತಂತಂದರೆ ನಮಗೆ ಬಂದಿರೋ ಎಂಬ್ರಿಯೋಸನ್ನ ಎಲ್ಲ ಪ್ರಾಸೆಸ್ ಆಗಾದಮೇಲೆ ಏನು ಎಂಬ್ರಿಯೋ ಫಾರ್ಮ್ ಆಗುತ್ತಲ್ಲ ಅದರಲ್ಲಿ ದ ಟಾಪ್ ಮೋಸ್ಟ್ ತುಂಬ ಚೆನ್ನಾಗಿರೋ ಎಂಬ್ರಿಯೋಸ್ ಯಾವುದು ಬಂದಿರುತ್ತೆ ಅದನ್ನು ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಸ್ವಲ್ಪ ಏನಾದರೂ ಪ್ರಾಬ್ಲಮೆಟಿಕ್ ಇದ್ದಂಥದ್ದು, ಏನದು ಲುಕ್ ವೈಸ್ ಅಪಿಯರೆನ್ಸ್ ವೈಸ್ ಸರಿಯಾಗಿಲ್ಲ ಅನ್ನೋ ಅಂಥದ್ದು ಡಾಕ್ಟರ್ ಗಮನಕ್ಕೆ ಬಂತು ಅಂತಂದರೆ ಅಂತಹ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಓಕೆ, ಇದ್ದಿದ್ರಲ್ಲೇ ಯಾವುದು ಬೆಸ್ಟ್ ಇದೆ, ನಿಮಗೆ ಒಂದೇ ಎಂಬ್ರಿಯೋ ಬಂದಿತ್ತು ಅಂತಂದರೆ ಒಂದೇ ಎಂಬ್ರಿಯೋ ಹಾಕ್ತಾರೆ. ಸೊ ಯಾವ ಒಂದು ಎಂಬ್ರಿಯೋನ ನಿಮಗೆ ಹಾಕಿದರೆ ಅದೇ ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟ್ ಆಯಿತು, ಅದೇ ಬೆಳೀತಾ ಹೋಯಿತು ಹೆಲ್ದಿಯಾಗಿ ಅಂತಂತಂದರೆ ನಿಮಗೆ ಒಂದೇ ಮಗು ಸಿಗುತ್ತೆ. ಓಕೆ, ಸೊ ಚಾನ್ಸಸ್ ಆ ಥರ ಚಾನ್ಸಸ್ ನಿಮಗೆ ನಿಮ್ಮ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಎಂಬ್ರಿಯೋಸ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು. ಯಾವಾಗ ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋಸು ಚೆನ್ನಾಗಿ ಬಂದಿರುತ್ತೆ, ಸೊ ಆವಾಗ ಸಕ್ಸಸ್ ರೇಟ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ 1 ಎಂಬ್ರಿಯೋ 2 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಗರ್ಭಾಶಯಕ್ಕೆ. ಓಕೆ, ಸೊ 2ಕ್ಕಿಂತ 3 ತುಂಬ ಒಳ್ಳೆ ಕ್ವಾಲಿಟಿ 3 ಎಂಬ್ರಿಯೋಸ್ ತುಂಬ ಚೆನ್ನಾಗಿರೋ ಎಂಬ್ರಿಯೋಸ್ ಬಂದಿತ್ತು ಅಂತಂತಂದರೆ 3 ಎಂಬ್ರಿಯೋಸ್ನು ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಈ ಥರ ಯಾವಾಗ 2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ, ಯಾವಾಗ 3 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡ್ತಾರೆ ಆವಾಗ ಮಾತ್ರ ನಿಮಗೆ ಟ್ವಿನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಇದನ್ನು ಎಲ್ಲರಿಗೂ ಟ್ವಿನ್ಸ್ ಇಷ್ಟ ಇರೋದಿಲ್ಲ, ಅವ್ರವ್ರ ಪರ್ಸ್ನಲ್ ಚಾಯ್ಸ್. ಓಕೆ, ಯಾರಿಗೆಲ್ಲ ಒಂದೇ ಮಗು ಬೇಕು ಅನ್ನೋದಿರುತ್ತೆ ಅಂಥವ್ರಿಗೋಸ್ಕರನೇ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಮಾಡ್ತಾರೆ, SET, ಸಿಂಗಲ್ ಎಂಬ್ರಿಯೋ
ಟ್ರಾನ್ಸ್ಫರ್ ಅಂತ ಮಾಡ್ತಾರೆ. ನೌ ಡೇಸ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೆಲ್ಲ ಬೇಡ ಅನ್ನೋದಿರುತ್ತೆ, ಜಾಸ್ತಿ 2 ಮಕ್ಕಳು ಬೇಡ ಅನ್ನೋದಿರುತ್ತೆ, ಅಂಥವ್ರು ಒಂದೇ ಮಗು ಸಾಕು, ಗಂಡು ಮಗು ಆದ್ರೂ ಪರವಾಗಿಲ್ಲ, ಹೆಣ್ಮಗು ಆದ್ರೂ ಪರವಾಗಿಲ್ಲ, ಒಂದೇ ಮಗು ಸಾಕು ಅಂತಂತ ಹೇಳಿ ಯಾರ ಮನಸ್ಥಿತಿ ಇರುತ್ತೆ ಅಂಥವರು 1 ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾತ್ರ ಪ್ರಿಫರ್ ಮಾಡ್ತಾರೆ. ಓಕೆ, ಯೂಶ್ವಲ್ ಆಗಿ ಹಾಕಿರೋ ಒಂದು ಸಕ್ಸಸ್ ಆಯಿತು ಅಂತಂತಂದರೆ ದಟ್ಸ್ ಗ್ರೇಟ್. ಬಟ್ ಸಕ್ಸಸ್ ಆಗಲೇ ಇಲ್ಲ ಅಂತಂತಂದರೆ ಆ ಸೈಕಲ್ ಪೂರ್ತಿ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದಿ ಟೈಮು 2 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಯಾವಾಗ 2 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ, 2 ಸಕ್ಸಸ್ ಆಗುವಂತಹ ಸಾಧ್ಯತೆ ಇರುತ್ತೆ, 1 ಇಲ್ಲ 2ರಲ್ಲಿ ಯಾವುದಾದ್ರೂ ಒಂದು ಸಕ್ಸಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಹೀಗೆ ನಿಮಗೆ ಎಷ್ಟು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ನಿಮಗೆ ಟ್ವಿನ್ಸ್ ಆಗುತ್ತೋ ಬಿಡುತ್ತೋ ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ಇದು ಒಂದು ರೀಸನ್. ಎಷ್ಟು ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡ್ತಾರೆ, ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದವಾಗ ಟ್ವಿನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಒಂದು ಮೇಜರ್ ರೀಸನ್. ನೆಕ್ಸ್ಟ್ ರೀಸನ್ ಏನು ಅಂತಂತಂದರೆ, ಈಗ ಹೇಳಿದೆ ಅಲ್ವಾ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಸೊ ಈ ಥರ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೂ ಆ ಸಿಂಗಲ್ ಎಂಬ್ರಿಯೋ ನಿಮ್ಮ ಯೂಟ್ರಸ್ಸಿಗೆ ಹಾಕಿರೋ ಎಂಬ್ರಿಯೋನೇ ಸ್ಪ್ಲಿಟ್ ಆಗಿ 2 ಡಿಫ್ರೆಂಟ್ ಎಂಬ್ರಿಯೋಸ್ ಆಗಿ ಬೆಳ್ಕೊಂಡು ಹೋಗುತ್ತೆ. ಓಕೆ, ಸೊ ಇದರಿಂದನೂ ಕೂಡ ಟ್ವಿನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಭಾಳ ರೇರು. ಇದರಿಂದ ಏನಾಗುತ್ತದೆ, ಹಾಕಿರೋ 1 ಎಂಬ್ರಿಯೋ 2 ಸ್ಪ್ಲಿಟ್ ಆಗಿ 2 ಬೇರೆ ಬೇರೆ ಮಗು ಆಗಿ ಬೆಳುತ್ತಾವಲ್ಲ. ಸೊ ಇದರಿಂದ ಐಡೆಂಟಿಕಲ್ ಟ್ವಿನ್ಸ್ ಅಂತಂದರೆ ನೋಡೋದಕ್ಕೆ ಇಬ್ಬರು ಒಂದೇ ಥರ ಇರ್ತಾರಲ್ಲ, ಅಂಥವರು ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರೀತಾರೆ. ಆಯಿತಾ, ಇಬ್ಬರು ಹುಡುಗ ಅಥವಾ ಹುಡುಗಿ ಇದ್ದರೂ ನೋಡೋದಕ್ಕೆ ಸೇಮ್ ಇರ್ತಾರಲ್ಲ, ಅವ್ರನ್ನ ಐಡೆಂಟಿಕಲ್ ಟ್ವಿನ್ಸ್ ಅಂತ ಕೇಳ್ತಾರೆ. ಇದು ಯಾವಾಗ ಆಗುತ್ತೆ, ಹಾಕಿರೋ 1 ಎಂಬ್ರಿಯೋ ಸ್ಪ್ಲಿಟ್ ಆಗಿ 2 ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದವಾಗ ಮಾತ್ರ ಈ ಥರ ಐಡೆಂಟಿಕಲ್ ಟ್ವಿನ್ಸ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಓಕೆ, 1ಕ್ಕಿಂತ ಜಾಸ್ತಿ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದವಾಗ ಟ್ವಿನ್ಸ್ ಆಗಬಹುದು, ಅಥವಾ ಹಾಕಿರೋ 1 ಎಂಬ್ರಿಯೋನೇ ಸ್ಪ್ಲಿಟ್ ಆಗಿ 2 ಮಗು ಆಗಿ ಬೆಳಿಬಹುದು. ಓಕೆ, 2 ಆಪ್ಷನ್ನಲ್ಲೂ ಕೂಡ ಟ್ವಿನ್ಸ್ ಆಗಬಹುದು. ಸೊ ನ್ಯಾಚುರಲ್ ಕನ್ಸೆಪ್ಷನ್ನಲ್ಲೂ ಕೂಡ ಇನಿಷಿಯಲಿ 1 ಎಂಬ್ರಿಯೋ ಫಾರ್ಮ್ ಆಗಿ ಆ ಎಂಬ್ರಿಯೋ ಸ್ಪ್ಲಿಟ್ ಆಗಿ 2 ಡಿಫ್ರೆಂಟ್ ಬೇಬೀಸ್ ಆಯಿತು ಅಂತಂತಂದರೆ ಅಂಥವರ ಮಕ್ಕಳು ಟ್ವಿನ್ಸ್ ಏನು ಹುಟ್ಟಿರ್ತಾರಲ್ಲ ಆ ಮಕ್ಕಳು ಮಾತ್ರ ಐಡೆಂಟಿಕಲ್ ಟ್ವಿನ್ಸ್ ಇರ್ತಾರೆ ಯೂಶ್ವಲ್ ಆಗಿ. ಓಕೆ, ಸೊ ಇಷ್ಟೇ ಮೇನ್ ರೀಸನ್ 2. 1ಕ್ಕಿಂತ ಹೆಚ್ಚಿಗೆ ಎಂಬ್ರಿಯೋ ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ ಆವಾಗ ಟ್ವಿನ್ಸ್ ಆಗುತ್ತೆ, ಇಲ್ಲ ಹಾಕಿರೋ 1 ಎಂಬ್ರಿಯೋನೇ ಸ್ಪ್ಲಿಟ್ ಆಗಿ 2 ಡಿಫ್ರೆಂಟ್ ಬೇಬೀಸ್ ಆಯಿತು ಅಂತಂತಂದರೆ ಆವಾಗ ಕೂಡ ಟ್ವಿನ್ಸ್ ಆಗುತ್ತೆ. ಆದರೆ ಪ್ರತಿ IVFನ ರಿಸಲ್ಟ್ಸು ಟ್ವಿನ್ಸ್ ಆಗಿರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಆಯಿತಾ. ಬಟ್ ನಾನು ನೋಡಿರೋ ಹಾಗೆ ಮೋಸ್ಟ್ ಆಫ್ ದಿ ಟ್ವಿನ್ಸ್ 2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿನೇ ಹುಟ್ಟಿರೋ ಅಂಥದ್ದು. ಹಾಗಂತ ಒಂದೇ ಮಗು IVFನ ರಿಸಲ್ಟಲ್ಲಿ ಒಂದೇ ಮಗು ಆಗಿದ್ದು ನೋಡಿಲ್ವಾ ಅಂತಂದರೆ ಅಂಥ ಮಕ್ಕಳನ್ನೂ ನೋಡಿದ್ದೀವಿ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಷ್ಟೇ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಧನ್ಯವಾದ.